ನಾನು ಕೇವಲ 27 ವರ್ಷದವಳು. ನನ್ನ ಮದುವೆ 3 ವರ್ಷಗಳ ಹಿಂದೆ ಸದಾಶಿವ ಎಂಬ ಸುಂದರ ಯುವಕನೊಂದಿಗೆ ಆಯಿತು. ಆರಂಭದಲ್ಲಿ ನಮ್ಮ ಸಂಸಾರದ ಜೀವನ ತುಂಬಾ ಸುಖಿಯಾಗಿತ್ತು. 2 ವರ್ಷ ನಾವು ತುಂಬಾ ಆನಂದದಲ್ಲಿ ಇದ್ದೆವು. ಸದಾಶಿವ ನನ್ನನ್ನು ಬಹಳ ಪ್ರೀತಿಸುತ್ತಿದ್ದ, ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದ. ಆದರೆ ದುರದೃಷ್ಟವಶಾತ್ ಅವನಿಗೆ ಕೆಲವು ಕೆಟ್ಟ ಸ್ನೇಹಿತರಿಂದಾಗಿ ಕೆಲಸ ಮಾಡುತ್ತಾ ಸಿಗುವ ಹಣವನ್ನು ಮದ್ಯ ಮತ್ತು ಜೂಜಿನ ಮೇಲೆ ಉಡಾಯಿಸಲು ಆರಂಭಿಸಿದ್ದ. ಆರಂಭದಲ್ಲಿ ನನ್ನ ಮೇಲೆ ಮನಸ್ಸಿನಿಂದ ಪ್ರೀತಿ ಮಾಡುತ್ತಿದ್ದ, ನನಗೆ ಕೆಲಸ ಹೋಗಬೇಡ ಎಂದು ಹೇಳುತ್ತಿದ್ದ. ಅದೇ ಪತಿ ಕೆಲವು ದಿನಗಳಲ್ಲಿ ನನಗೆ ಬಲವಂತವಾಗಿ ಕೆಲಸಕ್ಕೆ ಕಳುಹಿಸಲು ಆರಂಭಿಸಿದ್ದ. ಅವನು ನನಗೆ ದಿನನಿತ್ಯ ಹೊಡೆಯುತ್ತಿದ್ದ ಮತ್ತು ನಾನು ಅವನ ಹೊಡೆತವನ್ನು ಸಹಿಸಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದೆ. ನಾನು 3-4 ಮನೆಗಳಲ್ಲಿ ಅಡುಗೆ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡಲು ಆರಂಭಿಸಿದ್ದೆ. ನಾನು ಗಳಿಸಿದ ಹಣವನ್ನು ನನ್ನ ಪತಿ ನನ್ನ ಕೈಯಿಂದ ಕಸಿದುಕೊಂಡು ಹೋಗುತ್ತಿದ್ದ ಮತ್ತು ಅದನ್ನೆಲ್ಲ ಮದ್ಯ ಮತ್ತು ಜೂಜಿನ ಮೇಲೆ ಉಡಾಯಿಸಿ ಬಿಡಿಸುತ್ತಿದ್ದ. ಮದ್ಯ ಕುಡಿದ ಅವನು ರಸ್ತೆಯ ಮೇಲೆ ಬಿದ್ದುಕೊಳ್ಳುತ್ತಿದ್ದ. ಸ್ವಲ್ಪ ಸಮಯದ ನಂತರ, ನಿನ್ನ ಮೇಲೆ ತುಂಬಾ ಪ್ರೀತಿಯಿದೆ, ನಾನು ಮತ್ತೆ ಎಂದಿಗೂ ಈ ಮದ್ಯಮ ಕುಡಿಯುವುದಿಲ್ಲ, ನನಗೆ ಕೊನೆಯ ಬಾರಿ ಕ್ಷಮಿಸು ಎಂದು ಹೇಳುತ್ತಿದ್ದ. ನನಗೂ ಅವನ ಮೇಲೆ ಪ್ರೀತಿ ಇತ್ತು, ಆದ್ದರಿಂದ ನಾನು ಅವನನ್ನು ಪದೇ ಪದೇ ಕ್ಷಮಿಸುತ್ತಲೇ ಇದ್ದೆ. ಆದರೆ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗುಡಾಗುವುದು ಪ್ರಾರಂಭಿಸಿತ್ತು. ಒಂದು ಕಡೆ ನಾನು ಬೆವರು ಸುರಿಸಿ ಶ್ರಮಿಸುತ್ತಿದ್ದೆ, ಮತ್ತೊಂದು ಕಡೆ ಅವನು ಎಲ್ಲವನ್ನೂ ಉಡಾಯಿಸುತ್ತಿದ್ದ. ನೋಡುತ್ತಾ ನೋಡುತ್ತಾ 3 ವರ್ಷಗಳು ಪೂರ್ಣಗೊಂಡವು. ನನ್ನ ಪತಿ ಮದ್ಯದಿಂದ ತುಂಬಾ ದುರ್ಬಲನಾದ. ಅವನ ಲಿವರ್ಗೆ ಊತ ಬಂತು. ಡಾಕ್ಟರ್ ಎಷ್ಟು ಹೇಳಿದರೂ ಅವನು ಕೇಳಲಿಲ್ಲ ಮತ್ತು ಒಂದು ದಿನ ಅಕಸ್ಮಾತ್ತಾಗಿ ಅವನು ನಿಧನವಾದನು. ಆ ಕ್ಷಣದಲ್ಲಿ ನನ್ನ ಜಗತ್ತು ಕುಸಿದು ಬಿದ್ದಿತ್ತು. ನನ್ನ ಕಣ್ಣುಗಳ ಮುಂದೆ ಅಂಧಕಾರ ಹರಡಿತ್ತು. ನಾನು ತುಂಬಾ ಅಳುತ್ತಿದ್ದೆ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಪತಿಯ ಮರಣದಿಂದ ನಾನು ಕೇವಲ ತಿಂಗಳ ಕಾಲ ಪೂರ್ಣವಾಗಿ ಕುಸಿದು ಹೋದೆ. ನನ್ನ ಜೀವನದಲ್ಲಿ ಬೆಂಬಲ ನೀಡುವವರು ಯಾರೂ ಇರಲಿಲ್ಲ, ಏಕೆಂದರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಹೋದರು. ನನ್ನ ಚಿಕ್ಕಪ್ಪನನ್ನು ಬೆಳೆಸಿದನು ಮತ್ತು ಈ ಸದಾಶಿವನೊಂದಿಗೆ ನನ್ನ ಮದುವೆ ಮಾಡಿಸಿದನು. ಈಗ ಹಿಂದೆ ಮುಂದೆ ಯಾರೂ ಇಲ್ಲ. ಒಂಟಿತನ ಚುಚ್ಚಲು ಆರಂಭಿಸಿದ್ದರು. ನಾನು ನನ್ನನ್ನು ಕಣ್ಣೀರಿನ ಮೇಲೆ ಜೀವನ ನಡೆಸುವುದಿಲ್ಲ ಎಂದು ಸಮಜಾಯಿಸಿದೆ. ಆಗ ನಾನು ಕೆಲಸ ಹುಡುಕುವುದು ನಿರ್ಧರಿಸಿದೆ. ಅದಕ್ಕೆ ಇಂಥ ಕೆಲಸ ಬಿಟ್ಟ ಕಾರಣದಿಂದ ಹೊಸ ಕೆಲಸ ಸಿಗುವುದು ಕಷ್ಟವಾಯಿತು. 5-6 ದಿನಗಳು ನಾನು ಅಲೆದಾಡಿದೆ, ಆದರೆ ಏನೂ ಕೆಲಸ ಸಿಗಲಿಲ್ಲ. ಮತ್ತು ಒಂದು ದಿನ ಅಕಸ್ಮಾತ್ ಒಬ್ಬ ಯುವಕ ನನ್ನ ಬಾಗಿಲಲ್ಲಿ ಬಂದು ಅವನು ನಿಧಾನವಾಗಿ ದನಿಯಲ್ಲಿ ಹೇಳಿದ, ನಿಮಗೆ ಕೆಲಸ ಬೇಕು ಎಂದು ನನಗೆ ನಿಮ್ಮ ನೆರೆಯ ಮನೆಯವರು ನಿಮ್ಮ ಬಳಿ ಕಳುಹಿಸಿದ್ದಾರೆ ಎಂದಾಗ ನಾನು ಸ್ವಲ್ಪ ಆಶ್ಚರ್ಯಗೊಂಡೆ. ಅವನನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿ ಚಾ ಮಾಡಿಕೊಟ್ಟೆ. ಚಾ ಕುಡಿಯುತ್ತಾ ಅವನು ಶಾಂತವಾಗಿ, ನನ್ನ ಹೆಸರು ಕಿಶೋರ. 4 ವರ್ಷಗಳ ಹಿಂದೆ ನನ್ನ ಮದುವೆಯಾಯಿತು. ನನ್ನ ಪತ್ನಿ ತುಂಬಾ ಮೃದು ಸ್ವಭಾವದವಳು. ಅವಳು ನನ್ನ ಮೇಲೆ ತುಂಬಾ ಪ್ರೀತಿ ಮಾಡುತ್ತಿದ್ದಳು. ಆದರೆ ಹೆರಿಗೆ ಸಮಯದಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟವಳು ಈ ಜಗತ್ತಿನಿಂದ ಹೊರಟು ಹೋದಳು. ನಾನು ನನ್ನ ಪತ್ನಿಯನ್ನು ಕಳೆದುಕೊಂಡೆ. ಇಂದು ನನ್ನ ಮಗ ತಾಯಿ ಇಲ್ಲದೆ ಇದ್ದಾನೆ. ಆದರೆ ಅವನಿಗೆ ತಾಯಿಯ ಪ್ರೇಮ ಇಲ್ಲದೆ ಹೋಯಿತು. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತೇವಗೊಂಡವು, ಏಕೆಂದರೆ ನನ್ನ ಜೀವನವೂ ಹಾಗೆ ನಡಕವಾಗಿತ್ತು. ಆದರೆ ಆ ಕ್ಷಣದಲ್ಲಿ ನನಗೆ ಅರಿವಾಯಿತು, ದುಃಖದಲ್ಲಿ ಇಬ್ಬರು ಜೀವವನ್ನು ಒಬ್ಬರಿಗೊಬ್ಬರು ಕೈಜೋಡಿಸಿ ಬಹುಶಃ ಜೀವನಕ್ಕೆ ಮತ್ತೊಂದು ಹೊಸ ದಿಕ್ಕು ಸಿಗಬಹುದು. ಅವನನ್ನು ನೋಡಿಕೊಳ್ಳಲು ಒಬ್ಬ ತಾಯಿ ಅಗತ್ಯವಿದೆ. ನೀವು ನನ್ನ ಮನೆಗೆ ಮಗುವನ್ನು ನೋಡಿಕೊಳ್ಳಲು ಬರಬಹುದೇ? ಸ್ವಲ್ಪ ಅಡುಗೆಯೂ ಮಾಡಬೇಕಾಗುತ್ತದೆ, ಏಕೆಂದರೆ ನಾನು ಒಬ್ಬನೇ ಇದ್ದೇನೆ, ನನ್ನ ಹಿಂದೆ ಮುಂದೆ ಯಾರೂ ಇಲ್ಲ ಎಂದು ಕಿಶೋರ ನನಗೆ ಹೇಳಿದನು. ಅವನು ನೆರೆಯ ಊರಿನ ಯುವಕನಾಗಿದ್ದನು. ನಾನು ಅವನ ಮಾತು ಕೇಳಿ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಮನಸ್ಸಿನಲ್ಲಿ ತುಂಬಾ ಯೋಚನೆಗಳು ಬಂದುವು. ಆದರೆ ಕೊನೆಗೆ ನಾನು ಸಂಬಂಧಿಸಿ ತಲೆಯನ್ನು ಅಲ್ಲಾಡಿಸಿದೆ. ನಾನು ವಿಧವೆಯಾಗಿದ್ದೇನೆ. ನನ್ನ ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಪತಿಯ ಮರಣದಿಂದಾಗಿ ಈಗ ಕೇವಲ 3.5 ತಿಂಗಳಾಗಿವೆ. ಇದು ನಾನು ಅವನಿಗೆ ಹೇಳಿದೆ. ಅವನು ನನಗೆ ಧೈರ್ಯ ತುಂಬಿದ. ನಾನು ನಿಮಗೆ ಕನಿಷ್ಠ 12,000 ರೂಪಾಯಿ ವೇತನ ಕೊಡುತ್ತೇನೆ. ನೀವು ಒಪ್ಪುವುದಾದರೆ ನಾಳೆಯಿಂದಲೇ ಬನ್ನಿ ಎಂದ. ಅವನು ನನಗೆ ಅವನ ಮನೆಯ ವಿಳಾಸವನ್ನು ಹೇಳಿದ. ಮರುದಿನ ಬೆಳಿಗ್ಗೆ ನಾನು ತಯಾರಾಗಿ 7 ಗಂಟೆಗೆ ಅವನ ಮನೆಗೆ ಹುಡುಕುತ್ತಾ ನಾನು ಅಲ್ಲಿಗೆ ತಲುಪಿದೆ. ಮನೆ ತುಂಬಾ ದೊಡ್ಡ ಬಂಗಲೆಯಾಗಿತ್ತು. ಎಷ್ಟು ದೊಡ್ಡ ಮನೆಯಲ್ಲಿ ಕೆಲಸ ಮಾಡಲು ಸಿಗುತ್ತದೆ ಎಂದು ನನ್ನ ಕನಸಿನಲ್ಲೂ ನಾನು ಯೋಚಿಸುತ್ತಿರನು. ನನಗೆ ಸ್ವಲ್ಪ ಮನಸ್ಸಿನಲ್ಲಿ ಭಯವಿತ್ತು, ಆದರೆ ಕುತೂಹಲವೂ ಇತ್ತು. ನಾನು ಡೋರ್ ಬೆಲ್ ಮಾಡಿದೆ. ಖುಷಿ ಕಿಶೋರ ಹೊರಗೆ ಬಂದು ನನ್ನನ್ನು ನೋಡಿ ನಕ್ಕನು ಮತ್ತು ನನ್ನನ್ನು ಒಳಗೆ ಕರೆದನು. ಅವನು ನನಗೆ ಮನೆಯನ್ನು ತೋರಿಸಿದ. ನಿಜಕ್ಕೂ ಮನೆ ಯಾವುದೋ ಅರಮನೆಯಂತೆ ಭಾಸವಾಗುತ್ತಿತ್ತು. ಆಗ ಅವನು ನನ್ನನ್ನು ಅವನ ಮಗುವಿನ ಬಳಿ ಕರೆದೊಯ್ದು, ಸಣ್ಣ ಮಗು ಬೆಡ್ ಮೇಲೆ ಮಲಗಿತ್ತು. ನಾನು ಅವನ ಕೋಣೆಯ ಮೇಲೆ ಕೈಯನ್ನು ಓಡಿಸಿದೆ.
ಮಧುರವಾಗಿ ನೋಡಿದೆ. ಆ ಕ್ಷಣಗಳಲ್ಲಿ ನನ್ನ ಮನಸ್ಸಿನಲ್ಲಿ ಮಾತೃತ್ವದ ಭಾವನೆ ಜಾಗೃತಗೊಂಡಿತ್ತು. ನಾನು ಅಡುಗೆ ಮನೆಗೆ ಹೋದೆ. ಮೊದಲು ಬಿಸಿ ಚಾ ಮಾಡಿ ಕಿಶೋರಂಗೆ ಕೊಟ್ಟೆ. ಅವನು ಚಾ ಕುಡಿದು ನಗುತ್ತಾ ಥ್ಯಾಂಕ್ಸ್ ಎಂದ. ಕಿಶೋರ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಕಾಡುತ್ತಿದ್ದ. ಅವನು ಶಾಂತವಾಗಿ ನನಗೆ ಹೇಳಿದ, ನನಗೆ 9 ಗಂಟೆಯವರೆಗೆ ಡಬ್ಬ ಮಾಡಿಕೊಡ್ತೀರಾ? ಆಗ ನೀವು ಮತ್ತು ನನ್ನ ಮಗುವಿನಲ್ಲಿ ದಿನವಿಡೀ ಇದ್ದರೂ ಯಾವುದೇ ತೊಂದರೆಯಿಲ್ಲ. ಹೆಚ್ಚು ಕೆಲಸವಿಲ್ಲ, ಕೇವಲ ಮಗುವಿನ ಆರೈಕೆ ಮಾಡಬೇಕು ಎಂದು. ನಾನು ತಲೆಯನ್ನು ಅಲ್ಲಾಡಿಸಿದೆ ಮತ್ತು ಅಡುಗೆ ಮನೆಗೆ ಹೋದೆ. ಅವನಿಗಾಗಿ ಡಬ್ಬ ತಯಾರಿಸಿದೆ. ಕೆಲವು ಸಮಯದಲ್ಲಿ ಅವನ ಮಗು ಎದ್ದು ತುಂಬಾ ನಾಜೂಕು ಸಣ್ಣ ಮಗು, ಮಧುರ ಮಗುವಾಗಿತ್ತು. ನಾನು ಅವನಿಗೆ ಸ್ನಾನ ಮಾಡಿಸಿದೆ, ಹೊಸ ಬಟ್ಟೆಗಳನ್ನು ಹಾಕಿದೆ, ಅವನನ್ನು ತೊಡೆಯ ಮೇಲೆ ತೆಗೆದುಕೊಂಡೆ. ಇದೆಲ್ಲವನ್ನೂ ಮಾಡುತ್ತಿರುವಾಗ ಕಿಶೋರನನ್ನು ನೋಡುತ್ತಿದ್ದ. ಅವನು ಮುಖದ ಮೇಲೆ ಸಮಾಧಾನ ಕಾಣುತ್ತಿತ್ತು. ಆಫೀಸಿಗೆ ಹೋಗುವಾಗ ಅವನು ಮಗುವಿನ ಕೆನ್ನೆಯ ಮೇಲೆ ಪ್ರೇಮದಿಂದ ಮುದ್ದು ಮಾಡಿದ್ದನು ಮತ್ತು ನನ್ನನ್ನು ನೋಡಿ ನಕ್ಕನು. ಸಾಯಂಕಾಲ 6 ಗಂಟೆಗೆ ಬರುತ್ತೇನೆ ಎಂದು ಹೇಳಿ ಅವನು ಹೋದ. 6 ಗಂಟೆಯವರೆಗೆ ನಾನು ಅಡುಗೆ ಮಾಡಿ ಇಟ್ಟು ಮನೆಗೆ ಹೊರಟೆ. ಆ ರಾತ್ರಿ ನಾನು ನನಗಾಗಿ ಸರಳ ಅಡುಗೆ ಮಾಡಿ ಮಲಗಿದೆ. ಆದರೆ ನಿದ್ರೆಯಲ್ಲೂ ನನ್ನ ಕಣ್ಣುಗಳ ಮುಂದೆ ಆ ಮಗು ಬರುತ್ತಿತ್ತು. ಏಕೆಂದರೆ ದಿನವಿಡೀ ಅವನ ಮೇಲೆ ಜೀವ ಹಾಕಿದ್ದೆ. ಅವನ ಪ್ರತಿ ಕ್ಷಣಕ್ಕೂ ಆರೈಕೆ ನಾನು ಮನಸಾರೆ ಮಾಡಿದ್ದೆ. ನನಗೆ ಅರಿವಾಯಿತು, ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲದಿದ್ದರೂ ಮಾತೃತ್ವದ ಭಾವನೆ ನನ್ನ ಹೃದಯದಲ್ಲಿ ಆಳವಾಗಿ ಇದೆ. ಮರುದಿನದಿಂದ ನಾನು ಪ್ರತಿದಿನ ಕಿಶೋರನ ಮನೆಗೆ ಹೋಗಲು ಆರಂಭಿಸಿದೆ. ಮಗುವಿನ ಆರೈಕೆ ಮಾಡಲು ಆರಂಭಿಸಿದೆ. ಅವನಿಗಾಗಿ ಅಡುಗೆ ಮಾಡಲು ಆರಂಭಿಸಿದೆ. ಮನೆಯ ನಿಗಾ ಇರಿಸಲು ಆರಂಭಿಸಿದೆ. ಕಿಶೋರನಿಗೂ ಹಂತ ಹಂತವಾಗಿ ನನ್ನ ಉಪಸ್ಥಿತಿಯಲ್ಲಿ ಬಂದು ಬೇರೆ ಸುಖ ಅನಿಸಲು ಪ್ರಾರಂಭಿಸಿತ್ತು. ನನ್ನ ಮತ್ತು ಅವನ ನಡುವಿನ ಪರಿಚಯ ದಿನದಿಂದ ದಿನಕ್ಕೆ ಗಟ್ಟಿಯಾಗಿ ಹೋಗಿತ್ತು. ಒಂದು ಬಾರಿ ಕಿಶೋರನ ಮಗ ತುಂಬಾ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಆ ದಿನ ನಾನು ನನ್ನ ಮನೆಗೆ ಹೋಗಲೇ ಇಲ್ಲ. ದಿನರಾತ್ರಿ ಮಗುವಿನ ಬಳಿ ಕುಳಿತು ಇದ್ದೆ. ಸಮಯಕ್ಕೆ ಅವನಿಗೆ ಔಷಧಿ ಕೊಟ್ಟು ತಿನ್ನಿಸಿದೆ. ಅವನ ಪಾದ ಉಜ್ಜುತ್ತೆ. ನನ್ನ ಆರೈಕೆಯಿಂದ ಕೆಲವು ದಿನಗಳಲ್ಲಿ ಅವನು ಗುಣಮುಖನಾದನು. ಅದನ್ನು ನೋಡಿ ಕಿಶೋರನ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ಆನಂದದಿಂದ ಅವನು ನನಗೆ ಹೇಳಿದನು, ನೀವು ಇಲ್ಲದಿದ್ದರೆ ನಾನು ಒಬ್ಬನೇ ಏನು ಮಾಡುತ್ತಿದ್ದೆ? ಕಲ್ಪಿಸಿ, ನೀವು ನಿಜಕ್ಕೂ ದೇವರು ಕಳುಹಿಸಿದ ಸಹಾಯವಾಗಿದ್ದೀರಿ. ಈ ಕ್ಷಣದಲ್ಲಿ ಕಿಶೋರನನ್ನು ಒಂದು ಬೇರೆ ನೋಟದಿಂದ ನೋಡಲು ಆರಂಭಿಸಿದ. ಆ ನೋಟದಲ್ಲಿ ಕೃತಜ್ಞತೆ, ಗೌರವ ಮತ್ತು ಬಹುಶಃ ಒಂದು ಹೊಸ ಭಾವನೆ ಅಡಗಿತ್ತು. ಒಂದು ಬಾರಿ ನಾನು ಬೆಳಗ್ಗೆ 7 ಗಂಟೆಗೆ ಕಿಶೋರನ ಮನೆಗೆ ಬಂದಿದ್ದೆ. ಆ ದಿನ ಭಾನುವಾರದ ಆದ್ದರಿಂದ ಅವನು ತಡವಾಗಿ ಇದ್ದನು ಮತ್ತು ಬ್ರಷ್ ಮಾಡಿ ಸ್ನಾನಕ್ಕೆ ಹೋದನು. ಸ್ನಾನ ಮಾಡುತ್ತಿರುವಾಗ ಅವನಿಗೆ ಅರಿವಾಯಿತು, ಟವಲ್ ಮರೆತಿದ್ದೇನೆ. ಅವನು ನನಗೆ ಧ್ವನಿ ಕೊಟ್ಟನು ಮತ್ತು ಹೇಳಿದನು, ಕಲ್ಪನಾ, ನನ್ನ ಹೆಸರು, ನಾನು ಟವಲ್ ಮರೆತಿದ್ದೇನೆ. ನನಗೆ ಅಷ್ಟೇ ತಂದು ಕೊಡ್ತೀರಾ? ಅವನ ಧ್ವನಿ ಕೇಳಿ ನಡುಗಲು ಆರಂಭಿಸಿತು. ಇನ್ನು ನಮ್ಮ ಪರಿಚಯ ತುಂಬಾ ಹಳೆಯದ್ದು ಆಗಿರಲಿಲ್ಲ. ಆದ್ದರಿಂದ ಸ್ವಲ್ಪ ಸಂಕೋಚ ಅನಿಸಿತು. ಆದರೆ ನಾನು ಟವಲ್ ಕೈಯಲ್ಲಿ ತೆಗೆದುಕೊಂಡು ಬಾತ್ರೂಮಿನ ದಿಕ್ಕಿಗೆ ಹೋದೆ. ಬಾತ್ರೂಮಿನ ಬಾಗಿಲು ಅರ್ಧ ತೆರೆದಿತ್ತು. ನಾನು ಕೈಯನ್ನು ಮುಂದೆ ಮಾಡಿ ಟವಲ್ ಕೊಡುತ್ತಿದ್ದೆ. ಅಷ್ಟರಲ್ಲಿ ಅವನ ಕೈ ನನ್ನ ಕೈಗೆ ಸ್ಪರ್ಶಿಗೆ ಹೋಯಿತು. ಆ ಕ್ಷಣಕ್ಕೆ ಆ ಸ್ಪರ್ಶ ನನ್ನ ಅಂಗದ ಮೇಲೆ ರೋಮಾಂಚನ ತಂದಿತ್ತು. ಅಕಸ್ಮಾತ್ ನನಗೆ ನನ್ನ ಪತ್ನಿಯ ನೆನಪು ಬಂತು. ಈಕೆ ಒಂದು ಬಾರಿ ನನ್ನ ಪತಿಗೆ ಟವಲ್ ಕೊಡಲು ಹೋಗಿದ್ದೆ ಮತ್ತು ಅವನು ನನ್ನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಅವನ ಭಾವನೆಗಳಲ್ಲಿ ನನ್ನನ್ನು ತುಂಬಿಕೊಂಡಿದ್ದ ಮತ್ತು ಆ ತುಟಿಗಳ ಮೇಲೆ ಮುದ್ದು ಮಾಡಿದ್ದ. ಆ ನೆನಪು ನನ್ನ ಕಣ್ಣುಗಳ ಮುಂದೆ ಮಿಂಚಿ ಹೋಯಿತು ಮತ್ತು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಾನು ಏನು ಮಾತನಾಡದೆ ಕೋಣೆಗೆ ಹೋದೆ, ಕನ್ನಡಿಯ ಮುಂದೆ ಕುಳಿತೆ ಮತ್ತು ಅಳಲು ಪ್ರಾರಂಭಿಸಿದೆ. ನನಗೆ ಪದೇ ನನ್ನ ಪತಿಯ ನೆನಪು ಬರುತ್ತಿತ್ತು. ಕೆಲವು ಸಮಯದಲ್ಲಿ ಕಿಶೋರನ ಸ್ನಾನ ಮಾಡಿ ಬಟ್ಟೆ ಧರಿಸಿಸಿ ಕೋಣೆಗೆ ಬಂದ. ಅವನು ನನ್ನನ್ನು ಕನ್ನಡಿಯ ಮುಂದೆ ಕುಳಿತು ಅಳುತ್ತಿರುವುದನ್ನು ನೋಡಿದನು. ನಾನು ಅವನಿಗೆ ಕನ್ನಡಿಯಲ್ಲಿ ಕಾಣುತ್ತಿದ್ದೆ. ಅವನು ಶಾಂತವಾಗಿ ನನ್ನ ಬಳಿ ಬಂದು ಇದ್ದಾನೆ ಎಂದು ನನಗೆ ಅರಿವಾಗಲಿಂದ ಅವನು ನನ್ನ ಭುಜದ ಮೇಲೆ ಕೈಯನ್ನು ಇಟ್ಟ ಕೇಳಿದನು, ಕಲ್ಪನಾ, ಏನಾಯಿತು? ಏಕೆ ಅಳುತ್ತಿದ್ದೀಯಾ? ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ಏನೂ ಇಲ್ಲ. ಆದರೆ ನನ್ನ ಕೆನ್ನೆಯ ಮೇಲಿಂದ ಉರುಳುತ್ತಿರುವ ಕಣ್ಣೀರನ್ನು ಅವನನ್ನು ನಾಜೂರುಕು ಬೆರಳಗಳಿಂದ ಒರೆಸಿದನು. ಅವನ ಕಣ್ಣುಗಳಲ್ಲಿ ನನ್ನ ಕಣ್ಣುಗಳನ್ನು ನೋಡುತ್ತಾ ಅವನು ನನ್ನ ಅತ್ಯಂತ ಹತ್ತಿರ ಬಂದಿದ್ದನು ಮತ್ತು ಅವನು ನಿಧಾನವಾಗಿ ಆ ತುಟಿಗಳ ಮೇಲೆ ಮುದ್ದು ಮಾಡಿದನು. ಆ ಕ್ಷಣದಲ್ಲಿ ಆ ತುಟಿಗಳನ್ನು ಮಿಕ್ಕುತ್ತಿದ್ದವು. ನಾನು ಸಹ ಅವನನ್ನು ತಬ್ಬಿಕೊಂಡೆ ಮತ್ತು ಅವನು ತುಟಿಗಳ ಮೇಲೆ ಮುದ್ದು ಮಾಡಲು ಆರಂಭಿಸಿದೆ. ನಾವು ಇಬ್ಬರೂ ಆ ಕ್ಷಣದಲ್ಲಿ ಕಳೆದು ಹೋದೆವು. ಆಗ ತಾನೇ ಸ್ನಾನ ಮುಗಿಸಿ ಬಂದಿದ್ದ ಅವನಿಗೆ ಮೈ ಒದ್ದೆಯಾದ ಕಾರಣ ಮೈ ರೋಮಾಂಚನಗೊಂಡಿತ್ತು. ಆಸೆ ತಾಳಲಾರದೆ ನನ್ನ ಬಟ್ಟೆಯನ್ನು ಕಳಚಿದ. ಇಬ್ಬರೂ ಸುಖದ ಸುಪ್ಪತ್ತಿಗೆಯ ಹಾಸಿಗೆ ಮೇಲೆ ಬಿದ್ದೆವು.
ಇಬ್ಬರೂ ತುಂಬಾ ದಿನದಿಂದ ಕಾಯುತ್ತಿದ್ದ ಸಮಯ ಇದೆ ಎನಿಸಿತ್ತು. ಇಬ್ಬರಿಗೂ ತೃಪ್ತಿಯಾಗುವ ತನಕ ಮಾಡಿಸಿಕೊಂಡೆವು ಮತ್ತು ಮಾಡಿಕೊಂಡೆವು. ಆ ಕ್ಷಣ ಆ ಸಮಯ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿಕೊಂಡಿತ್ತು. ಕೆಲವು ಸಮಯದ ನಂತರ ನಮಗೆ ಅರಿವಿಗೆ ಬಂತು, ನಾವು ದೂರವಾದೆವು. ಕಿಶೋರ ನನ್ನ ನಾಜೂಕು ಕೈಗಳನ್ನು ಕೈಯಲ್ಲಿ ತೆಗೆದುಕೊಂಡು ಮತ್ತು ಶಾಂತ ಸ್ವರದಲ್ಲಿ ಹೇಳಿದನು, ಕಲ್ಪನಾ, ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿಯಿದೆ. ನೀನು ನನ್ನ ಮಗನನ್ನು ತಾಯಿಯಾಗುವೆಯಾ? ಏಕೆಂದರೆ ನೀನು ಬಂದ ನಂತರ ನನ್ನ ಮಗನಿಗೆ ನಿನ್ನ ಅಭ್ಯಾಸವಾಗಿದೆ. ಅವನು ಸಂಜೆ ಮನೆಗೆ ಹೋದ ನಂತರ ಅವನು ಅಳುತ್ತಾ ಕುಳಿತು ಅಮ್ಮ ಅಮ್ಮ ಎನ್ನುತ್ತಿರುತ್ತಾನೆ, ನೆನಪು ಮಾಡಿಕೊಳ್ಳುತ್ತಾನೆ. ಆಗ ನನಗೂ ನಿನ್ನ ನೆನಪು ಬರುತ್ತದೆ. ನನಗೆ ಅನಿಸುತ್ತದೆ, ನೀನು ನನ್ನ ನಿಜವಾದ ಪತ್ನಿಯಾಗಿದ್ದೀಯಾ ಮತ್ತು ನನ್ನ ಮಗುವಿನ ನಿಜವಾದ ತಾಯಿಯಾಗಿದ್ದೀಯಾ ಎಂದು. ನನಗೊಂದು ಮದುವೆ ಮಾತುಗಳನ್ನು ಮಾತನಾಡಲೇ ಇಲ್ಲ, ಆದರೆ ಅವುಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಮತ್ತು ಸಮ್ಮತಿಸಲೇನನ್ನೂ ಅಲ್ಲಾಡಿಸಿದೆ. ಆ ದಿನದ ನಂತರ ನಾನು ಅಲ್ಲಿಯೇ ಉಳಿದುಕೊಳ್ಳಲು ಆರಂಭಿಸಿದೆ. ಕಿಶೋರ ನಾನು ಹಂತ ಹಂತವಾಗಿ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲು ಆರಂಭಿಸಿದೆವು. ಒಬ್ಬರ ಮೇಲೊಬ್ಬರು ಪ್ರೀತಿ ಮಾಡಲು ಆರಂಭಿಸಿದೆವು. ಮಗುವಿನ ಆರೈಕೆಯನ್ನು ಒಟ್ಟಿಗೆ ಮಾಡಲು ಆರಂಭಿಸಿದೆವು. ಈಗ ನಮಗೆ ಇಬ್ಬರಿಗೂ ಖಾತ್ರಿಯಾಯಿತು, ನಾವು ನಿಜವಾದ ಅರ್ಥದಲ್ಲಿ ಒಂದು ಕುಟುಂಬವಾಗಿದ್ದೇವೆ. ಮಗು ನನ್ನನ್ನು ತಾಯಿ ಎಂದು ಸ್ವೀಕರಿಸಿದ್ದನು. ಕೆಲವು ದಿನಗಳ ಹಿಂದೆ ನಾವು ಕೋರ್ಟ್ ಮದುವೆ ಮಾಡಿ ನಮ್ಮ ಸಂಬಂಧಕ್ಕೆ ಅಧಿಕೃತ ರೂಪ ನೀಡಿದ್ದೆವು ಮತ್ತು ಇಂದು ನಾನು ಮತ್ತು ಕಿಶೋರ ತುಂಬಾ ಆನಂದದಿಂದ ಸಂಸಾರ ಮಾಡುತ್ತಿದ್ದೇವೆ. ನಮ್ಮ ಮಗು ಹಂತ ಹಂತವಾಗಿ ದೊಡ್ಡದಾಗುತ್ತಿದೆ. ನಿಜ ಹೇಳಬೇಕೆಂದರೆ ನನಗೆ ನನ್ನ ಜೀವನದಲ್ಲಿ ಬೆಂಬಲ ಸಿಕ್ಕಿತ್ತು ಬೇಕಿತ್ತು, ಅದು ನನಗೆ ಕಿಶೋರ ರೂಪದಲ್ಲಿ ಸಿಕ್ಕಿತ್ತು ಮತ್ತು ಕಿಶೋರನಿಗೆ ಪತ್ನಿ ಮತ್ತು ಅವನ ಮಗನಿಗೆ ತಾಯಿಯ ಅಗತ್ಯ, ಅದನ್ನು ನಾನು ಪೂರ್ಣಗೊಳಿಸಿದೆ. ಇಂದು ನಮ್ಮ ಸಂಸಾರ ತುಂಬಾ ಆನಂದ, ಸಮಾಧಾನದ ಮತ್ತು ಪ್ರೇಮದಲ್ಲಿ ನಡೆಯುತ್ತಿದೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನ ದಯವಿಟ್ಟು ಮರೆಯದುಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.